ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಏನಪ್ಪಾ ಅಂತ ಹೇಳಿದ್ರೆ, ಈಗ ಕೆಲವ ಮೀಡಿಯಾದವರೆಲ್ಲ ಮಾತಾಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಭಾರತ ದೇಶದಿಂದ ತೆಗೆದುಕೊಂಡು ಹೋದಂತ ಬಟ್ಟೆಯನ್ನು ಯೇಸು ಕ್ರಿಸ್ತರ ಶವಕ್ಕೆ ಹಾಕಲ್ಪಟ್ಟಿದೆ. ಅದರಲ್ಲಿ DNA ಟೆಸ್ಟ್ ಮಾಡಿದಾಗ ಅದು ಯೇಸು ಕ್ರಿಸ್ತರ ಅಂದ್ರೆ ಯೇಸು ಕ್ರಿಸ್ತರಿಗೆ ಭಾರತ ದೇಶ ತೆಗೆದುಕೊಂಡಂತ ಬಟ್ಟೆ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಕೆಲವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ವಿ. ಹಂಗಾದ್ರೆ ಯಾವುದು ಸತ್ಯ? ನಿಜವಾಗಲೂ ಭಾರತ ದೇಶದಿಂದ ತೆಗೆದುಕೊಂಡು ಹೋಗಿರುವಂತ ಬಟ್ಟೆ ಯೇಸು ಕ್ರಿಸ್ತರ ಶವಕ್ಕೆ ಇದು ಮಾಡಿದಾರಾ, ಹಾಕಿದಾರಾ ಅನ್ನುವಂಥದ್ದು ಪ್ರಶ್ನೆ. ಅದ್ರ ಕುರಿತಾಗಿ ವಿಜ್ಞಾನಿಗಳು ಏನ್ ಹೇಳಿದ್ದಾರೆ, ಯಾವ ರೀತಿ ಅವ್ರು ರುಜುಪಡಿಸಿದ್ದಾರೆ ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಇದೆ ವೀಕ್ಷಕರೇ. ಸೊ ಯಾವುದು ಸತ್ಯ, ಯಾವುದು ಸುಳ್ಳು, ಅಷ್ಟಕ್ಕೂ ವಿಜ್ಞಾನಿಗಳು ಏನ್ ಹೇಳಿದ್ದಾರೆ ಈ ಬಟ್ಟೆಯ ಕುರಿತಾಗಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ ವೀಕ್ಷಕರೇ. ಸೊ ಈ ಬಟ್ಟೆ ಶೌಡ್ ಆಫ್ ಟೂರಿನ್ ಅನ್ನುವಂತ ಇಟಲಿ ದೇಶದಲ್ಲಿ ಇಟ್ಟಿದ್ದಾರೆ. ಸೊ ಇಟ್ಟಿದ ನಂತರ ಅಲ್ಲಿ ಏನು ಆಗತ್ತಂದ್ರೆ, ಇದು ಒಂದು ದೊಡ್ಡ ಒಂದು ಇತಿಹಾಸದ ಬಟ್ಟೆ ಆಗಿದ್ದ ಕಾರಣಕ್ಕೋಸ್ಕರ ಮೇ ಬಿ ಇದು ಯೇಸು ಕ್ರಿಸ್ತರ ಶವಕ್ಕೆ ಧರಿಸಿಕೊಂಡಂತ ಬಟ್ಟೆ ಇರ್ಬೋದು. ಸೊ ಆ ಕಾರಣಕ್ಕೋಸ್ಕರ ಅದೊಂದು ಭದ್ರವಾಗಿ ಒಂದು ಟೂರಿಸ್ಟ್ ಬಟ್ಟೆ ಇದು ಉಂಟಲ್ವಾ, ಎಲ್ಲಿ ಇಟಲಿಯಲ್ಲಿ ಚರ್ಚ್ ಅಲ್ಲಿ ಅದು ಸಂರಕ್ಷಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ DNA ಟೆಸ್ಟ್ ಅಲ್ಲಿ ಏನ್ ಬಂದಿದೆ, ಇಲ್ಲಿರುವಂತ ವಿಜ್ಞಾನಿಗಳು ಏನ್ ಪರಿಶೋಧಿಸಿದ್ದಾರೆ ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ವೀಕ್ಷಕರೇ. ಏನಪ್ಪಾ ಅಂದ್ರೆ DNA ಟೆಸ್ಟ್ ಬರ್ತಿದ ತಕ್ಷಣ ನಮ್ಮ ಭಾರತ ದೇಶದಲ್ಲಿ ಇಂಡಿಯಾದಲ್ಲಿ ತಗೊಂಡಂತ ಬಟ್ಟೆಯನ್ನು ಯೇಸು ಕ್ರಿಸ್ತರ ಶವಕ್ಕೆ ಧರಿಸಿದ್ದಾರೆ ಅನ್ನುವಂಥದ್ದನ್ನು ಕೆಲವು ಯೂಟ್ಯೂಬ್ ಚಾನಲ್ ಇರುವಂತದ್ದು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಇದು ಸಿಕ್ಕಿದ್ದು. ಕ್ರಿಸ್ತ ಶಕದಲ್ಲಿ 12 ಶತಮಾನದಲ್ಲಿ ಸಿಕ್ಕಿರುವಂತ ಬಟ್ಟೆ ಆಗಿದೆ. ಸೊ ಹಂಗಾಗಿ ಇದು ನಿಜವಾಗಲೂ ಯೇಸು ಕ್ರಿಸ್ತರಿಗೆ ಹಾಕಿರುವಂತ ಬಟ್ಟೆನಾ, ಹೌದಾ ಇಲ್ವಾ ಅನ್ನುವಂಥದ್ದು ನಾವು ತಿಳಿದುಕೊಂಡು ವೀಕ್ಷಕರೇ. ಯಾಕೆಂದ್ರೆ ವಿಜ್ಞಾನ ನಂಬಿಕೆ ಪ್ರಕಾರ 1988ರಲ್ಲಿ ಕಾರ್ಬನ್ ಡೇಟಿಂಗ್ ಅಂದ್ರೆ ಈ ಬಟ್ಟೆ ಮಧ್ಯ ಮುಗಿಲಿನಲ್ಲಿ 1260 1390 ಒಳಗಡೆ ಈ ಬಟ್ಟೆಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಓಕೆ, ಸೊ ಈ ಬಟ್ಟೆಯನ್ನು ಕಂಡುಹಿಡಿದಕ್ಕೋಸ್ಕರ 3 ಟೀಮ್ಗಳಾಗಿ ವಿಂಗಡಿಸಲಾಗಿದೆ ವೀಕ್ಷಕರೇ. 3 ಟೀಮ್ಗಳಾಗಿ ವಿಂಗಡಿಸಲಾಗಿದೆ. ಒಂದು ಅಮೆರಿಕ, 2ನೇದು ಇಂಗ್ಲೆಂಡ್, ಮತ್ತೆ 3ನೇದು ಸ್ವಿಟ್ಜರ್ಲ್ಯಾಂಡ್. ಅಂದ್ರೆ ಯೇಸು ಕ್ರಿಸ್ತರ ಬಟ್ಟೆಯನ್ನು ಪರಿಶೋಧಿಸಬೇಕಾದ್ರೆ ಈ 3 ದೇಶದ ವಿಜ್ಞಾನಿಗಳು ಈ ಬಟ್ಟೆಯನ್ನು ಪರಿಶೋಧಿಸಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಲಾಸ್ಟ್ಗೆ ಸಿಕ್ಕಿದೆ ಏನ್ ಗೊತ್ತುಂಟ, ಅದರಲ್ಲಿ 55% ಮಿಡ್ಲ್ ಈಸ್ಟ್ ದವ್ರದ್ದು ಇದೆ ಅಂತೆ, ಮತ್ತೆ 40% ಇಂಡಿಯನ್ ಉಂಟಂತೆ, ಅದರಲ್ಲಿ 5% ಯುರೋಪಿಯನ್ ಇದೆ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಅದನ್ನ DNA ಟೆಸ್ಟ್ ಮಾಡಿ ನೋಡಿದಾಗ ಅದ್ರೊಳಗಡೆ ಈ ಪ್ರಾಣಿಗಳದು, ಈ ಪಕ್ಷಿ, ಈ ಒಂದು ನಾಯಿದು, ಹಂದಿದು, ಫಿಶ್ದು, ಸೊ ಹಾಗೆ ಮಾನವರ ಒಂದು ಕೆಲವು ಕ್ರಿಮಿ ಕೀಟಗಳೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಆ DNA ಟೆಸ್ಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳಲಾಗಿದೆ. ಅಂದ್ರೆ 55% ಮಿಡ್ಲ್ ಈಸ್ಟ್ ಜನರದು ಇದೆ, ಮಿಡ್ಲ್ ಈಸ್ಟ್ ಅಲ್ಲಿ. ಆದ್ರೆ 40% ಇಂಡಿಯನ್ ಕ್ಲೋತ್ ಇದೆ. ಸೊ ಅದರಲ್ಲಿ 5% ಯುರೋಪಿಯನ್ ಕ್ಲೋತ್ ಇದೆ. ಹಂಗಾದ್ರೆ ಇದೆಲ್ಲ ಟೋಟಲ್ ಆಗಿ ಇದನ್ನ ಕಂಡು ಹಿಡಿಬೇಕಾದ್ರೆ ನಾವು ಒಂದ್ಸಲ ಬೈಬಲ್ ಪರಿಶೋಧಿಸೋಣ ವೀಕ್ಷಕರೇ. ಓಕೆ, ನೋಡೋಣ. ಯಾಕಂದ್ರೆ ವಾಕ್ಯದ ಮೂಲಕ ನಾವು ಯೇಸು ಕ್ರಿಸ್ತರ ಬಟ್ಟೆ ಹೌದಾ ಇಲ್ಲ ಅಂತ ಪರಿಶೋಧಿಸೋಣ. ಸೊ ವಿಜ್ಞಾನಿಗಳು ಅವರು ಆಕ್ಚುಲಿ ಅದು ಯೇಸು ಕ್ರಿಸ್ತರ ಡ್ರೆಸ್ ಅಲ್ಲ ಅಂತ ಹೇಳಿ ಅದು ಅವರು ರುಜುಪಡಿಸಿದ್ದಾರೆ. 1988 ಸಹ ಕಂಡು ಹಿಡಿದ್ರು. ಅದು 1260 ಮತ್ತೆ 1390 ಒಳಗಡೆ ಈ ಬಟ್ಟೆಯನ್ನು ಸ್ಥಾಪಿಸಲಾಗಿದೆ ಅಂತ ಕೆಲವು ವಿಜ್ಞಾನಿಗಳು ಅದನ್ನು ರುಜುಪಡಿಸ್ತಾರೆ. ಬಟ್ ನಾವು ವಾಕ್ಯದ ಮೂಲಕ ನಾವೆಲ್ಲವನ್ನು ತಿಳಿದುಕೊಂಡಿದ್ವಿ, ಯೇಸು ಕ್ರಿಸ್ತರ ಬಟ್ಟೆನ ಹೌದಾ ಇಲ್ಲ ಅಂತ ಹೇಳಿ. ಸೊ ಎಲ್ಲವನ್ನು ಗೊತ್ತಾಗತ್ತೆ. ಯೇಸು ಕ್ರಿಸ್ತರ ಬಗ್ಗೆ ಒಂದು ಕರೆಕ್ಟ್ ಆಗಿ ನಾನು ಇದು ಕ್ಲಾರಿಟಿ ಕೊಡ್ತೇನೆ. ಯೇಸು ಕ್ರಿಸ್ತರು ಧರಿಸಿಕೊಂಡಂತ ಆವಾಗ ಅವರ ಶವಕ್ಕೆ ಹಾಕಿರುವಂತ ಡ್ರೆಸ್ ಯಾವದಂತ ಹೇಳಿ. ಸೊ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯ 39ರಲ್ಲಿ ನೋಡೋಣ. ಈತನು ಮಾತ್ರವಲ್ಲ, ಹಿಂದೊಮ್ಮೆ ಯೇಸುವನ್ನು ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗಾರ ಕಲಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದ್ಯರ ಶವ ಸಂಸ್ಕೃತ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರು ಮಡಿಲಿ ಸುತ್ತಿದ್ದರು. ಯೇಸುವನ್ನು ಶಿಲುಬೆಗೆ ಏರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಇದುವರೆಗೆ ಯಾರು ಶವನು ಇಡದೆ ಹೊಸ ಸಮಾಧಿ ಇತ್ತು. ಸೊ ಈಗ ಆ ಬಟ್ಟೆ ಒಳಗಡೆ ಏನೆಲ್ಲ ಹಾಕಿದಾರೆ ಅಂದ್ರೆ, ರಕ್ತ ಬೋಳ ಇತ್ತು ಒಂದನೇದು, ಮತ್ತೆ ಈ ಊದುಬತ್ತಿ ಎಲ್ಲ ಇರತ್ತಲ್ವಾ, ಸೊ ಊದುಬತ್ತಿ ಕೂಡ ಇತ್ತು, ಅಗರಬತ್ತಿ ಅಂತ ಕರಿತೀವಲ್ಲ, ಸೊ ಅಗರಬತ್ತಿ ಇತ್ತು. ಸೊ 30 ಕಿಲೋಗ್ರಾಮ್ನಷ್ಟು ಚೂರ್ಣವನ್ನು ತಂದಿದ್ದನು. ಇವರ ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದ್ಯರ ಸಂಸ್ಕೃತ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರು ಮಡಿಯಲ್ಲಿ ಸುತ್ತಿದ್ದನು. ಅಂದ್ರೆ ಸುಗಂಧವಾದಂತಹ ದ್ರವ್ಯಗಳನ್ನು
ಆ ಬಟ್ಟೆ ಒಳಗಡೆ ಹಾಕಿ ಯೇಸುವಿನ ಶವವನ್ನು ಅದ್ರಲ್ಲಿ ಸುತ್ತಿದ್ರು. ಸೊ ಹಂಗಾದ್ರೆ ಆ DNA ಟೆಸ್ಟ್ ಅಲ್ಲಿ ಯೇಸು ಕ್ರಿಸ್ತರದೇ ಒಂದ್ ವೇಳೆ ಇದೆ ಅಂತ ಅಂದ್ರೆ ಇದನ್ನೆಲ್ಲ ಟೆಸ್ಟ್ ಬರ್ಬೇಕಿತ್ತಲ್ವಾ? ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ನಾನು ಓದ್ತಾ ಇದ್ದೀನಿ ವೀಕ್ಷಕರೇ. ಅಲ್ಲಿ ಸುಗಂಧವಾದಂತ ತೈಲ ಸುಗಂಧವಾದಂತ ಇದನ್ನು ಬರ್ಬೇಕು, ಸ್ಮೆಲ್ ಬರ್ಬೇಕಿತ್ತು, ಅದು ಕೂಡ ಇಲ್ಲ. ಅಗರಬತ್ತಿ ಇರ್ಬೇಕಿತ್ತು, ಅದು ಕೂಡ ಇಲ್ಲ. 30 ಕಿಲೋಮೀಟರ್ ಚೂಡು ತಂದಿದ್ದನು, ಅದ್ರಲ್ಲಿ ಒಳಗಡೆ ಹಾಕಿ ಯೇಸುಕ್ರಿಸ್ತ ಶವವನ್ನು ಮುಚ್ಚಿದ್ದಾರೆ. ಇದನ್ನೆಲ್ಲ DNA ಟೆಸ್ಟ್ ಅಲ್ಲಿ ಬರ್ಬೇಕಪ್ಪ. ಇದು ಯಾವುದು ಬರದೇ ಇದ್ದಾಗ ಅದು ಏನೋ ಯೇಸು ಕ್ರಿಸ್ತ ತಂದಿದ್ದು, ಅದು ಭಾರತ ದೇಶದಿಂದ ಬಟ್ಟೆನ ತಂದು ಯೇಸು ಕ್ರಿಸ್ತ ಭಾರತ ದೇಶಕ್ಕೆ ಮತ್ತೆ ಯೇಸುವಿಗೆ ಏನಾದ್ರೂ ಸಂಬಂಧ ಉಂಟನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ ಕೆಲವರೆಲ್ಲ. ಮೋರ್ ದೆನ್ ಓಕೆ, ಭಾರತ ದೇಶದಿಂದ ತರಲಪ್ಪ, ನಮಗೆ ಸಂತೋಷನೇ ಇದೆ, ಆದ್ರೆ ರಿಯಾಲಿಟಿ ಏನಂತ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಈಗ ವಿಜ್ಞಾನಿಗಳು ಹೇಳಿರುವಂತ ಪ್ರಕಾರ ಇಲ್ಲಿ ಸುಗಂಧವಾದ ತೈಲ ಅದರಲ್ಲಿ DNA ಟೆಸ್ಟ್ ಅಲ್ಲಿ ಬರ್ಬೇಕಿತ್ತು, ಮತ್ತೆ ಅಗರಬತ್ತಿ ಬರ್ಬೇಕಿತ್ತು, ಯಾವುದು ಕೂಡ ಇಲ್ಲ. ಅಲ್ಲಿ ಮನುಷ್ಯರದೋ, ನಾಯಿಗಳದೋ, ಕುರಿಗಳದೋ, ಒಂಟೆದೋ ಎಲ್ಲ ಬಂದಿದ್ದಕ್ಕೆ ಅದು ಯೇಸು ಕ್ರಿಸ್ತರ ಬಟ್ಟೆ ಅಂತ ಹೆಂಗ್ರಿ ನಂಬ್ಲಕ್ಕಾಗತ್ತೆ? ಏನನ್ನೋ ವಿಚಿತ್ರವಾಗಿ ಮಾಡ್ಕೊಂಡು ಇಟ್ಟಿದ್ದಾರೆ. ಈ ಯಾವ ಒಂದು ಜನರನ್ನು ಇವ್ರ ಬಿಸಿನೆಸ್ಗೋಸ್ಕರ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ಲಕ್ಕೂ ರೆಡಿ ಇದ್ದಾರೆ. ಕೆಲವರೆಲ್ಲ ಇದ್ದಾರೆ ಕ್ರೈಸ್ತರ ನಮ್ಮ ಭಾರತ ದೇಶದಲ್ಲಿ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ವಿಜ್ಞಾನಿಗಳ 3 ಟೀಮ್ ಆಗಿ ವಿಂಗಡಿಸಲಾಗಿದೆ ಅಲ್ವಾ? 3 ಟೀಮ್ಗಳಾಗಿ ಮಾಡಿದಾರಲ್ವಾ? ಯಾವ ಟೀಮ್ ಯೇಸು ಕ್ರಿಸ್ತ 1% ಇದ್ರೆ ಇದೆಯಾ ಯೇಸುವಿನ ಬಟ್ಟೆದಲ್ಲಿ? ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಆ ಟೈಮಲ್ಲಿ ಮೋರ್ ದೆನ್ 44 ಬಾರಿ ದಬ್ಬಳಿಕೆ ಮಾಡ್ತಾರೆ. 3 ಸಲ ಯೆರೂಸಲೇಮ್ ಪಟ್ಟಣ ಧ್ವಂಸವಾಗತ್ತೆ. ಈಗೂ ಕೂಡ ರಿಸರ್ಚ್ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಬಟ್ಟೆ ಹೌದಂತ ಹೌದ್ರೆ ಇದನ್ನೆಲ್ಲ ಟೆಸ್ಟ್ ಬರ್ಬೇಕಿತ್ತಲ್ಲಪ್ಪ, ಯಾಕೆ ಬರ್ಲಿಲ್ಲ? ಬರ್ಬೇಕಲ್ವಾ? ಇನ್ನೊಬ್ಬ ಯಾವನ ಹೇಳ್ತಾನೆ, ಯೇಸು ಕ್ರಿಸ್ತ ಸತ್ತ ನಂತರ ಆನಂತರ ಅವರು ಸಾಯ್ಲಿಲ್ಲ, ಅವರ ಬಾಡಿನ ತೆಗೆದುಕೊಂಡೋಗಿ ಭಾರತ ದೇಶಕ್ಕೆ ಬಂದ್ರು, ಅಲ್ಲಿ ಬೌದ್ಧರ ಹತ್ರ ವಿಜ್ಞಾನ ಪಡೆದ್ರು ಅಂತ ಹೇಳ್ತಾರೆ. ಅಂದ್ರೆ ವಿದ್ಯೆನೂ ಪಡೆದಿರಂತ ಇನ್ನೊಬ್ಬ ಯಾವನ ವಿಡಿಯೋ ಮಾಡಿ ಹಾಕ್ತಾನೆ ಯೂಟ್ಯೂಬ್ ಚಾನಲ್ ಅಲ್ಲಿ. ಏನ್ ಕಲ್ಸಿದನಂತ ಗೊತ್ತಿಲ್ಲ, ಯೇಸು ಕ್ರಿಸ್ತರು ಯಾರಂತ ಗೊತ್ತಿಲ್ಲ. ಹೇಳ್ತಾರೆ ಒಬ್ಬ ಬೌದ್ಧನ ಹತ್ರ ಯೇಸು ಕ್ರಿಸ್ತರು ಟ್ರೈನಿಂಗ್ ತಗೊಂಡಿದಾರಂತೆ. ಇಲ್ಲಿ ತಿಳ್ಕೊಳ್ಳಿ ವೀಕ್ಷಕರೇ, ಯೇಸು ಕ್ರಿಸ್ತರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಶಾಸ್ತ್ರಿಗಳ ಮಧ್ಯೆ, ಪರಿಸಯರ ಮಧ್ಯದಲ್ಲಿ ಬೋಧನೆ ಮಾಡುವಾಗ ಎಲ್ರು ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅಷ್ಟು ಖಡಕ್ವಾದಂತ ಬೋಧನೆ ಅವರದಿತ್ತು, ಅಷ್ಟು ವಿಜ್ಞಾನ ಉಳ್ಳುವಂತ ಬೋಧನೆ ಅವರದ್ದು. ಒಬ್ರು ಮಾತಾಡ್ಲಿಲ್ಲ. ಅಂತ ವಿಜ್ಞಾನ ಉಳ್ಳುವಂತ ಯೇಸು ಕ್ರಿಸ್ತರು ಒಬ್ರು ಬೌದ್ಧರ ಹತ್ರ ಹೋಗಿ ಎಜುಕೇಶನ್ ಪಡೀತಾರ? ಒಂದು ತಿಳ್ಕೊಳ್ಳಿ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಂತದ್ದು ಮಾನವನ ಶರೀರ ಧರಿಸಿಕೊಂಡು 2000 ವರ್ಷಗಳ ಹಿಂದೆ ಬಂದಿದ್ದಾರೆ. ಆದರೆ ಯೇಸು ಕ್ರಿಸ್ತರು ಆದಿಂದಲೂ ಕೂಡ ಇದ್ದಾರೆ. ಜ್ಞಾನಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 21ರಲ್ಲಿ ನೋಡಿ, ಈ ಲೋಕವನ್ನು ಹೆಂಗ್ ಸೃಷ್ಟಿ ಮಾಡಿದ್ದಾರೆ. ಯೇಸು ಕ್ರಿಸ್ತರಿಗೆ ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೆ ಸಾಥ್ ಕೊಟ್ಟಿ ಈ ಲೋಕವನ್ನು ಸೃಷ್ಟಿ ಮಾಡಿರುವಂತ ಮಹಾನ ಪುರುಷ ಯೇಸು ಕ್ರಿಸ್ತರು. ಅಂತ ಯೇಸು ಕ್ರಿಸ್ತರು ಒಬ್ರು ಬೌದ್ಧರ ಹತ್ರ ಹೋಗಿ ಎಜುಕೇಶನ್ ಪಡಿತಾರ? ನೋ. ಮತ್ತೆ ಇನ್ನೊಂದು ತಿಳಿದುಕೊಳ್ಳಿ ವೀಕ್ಷಕರೇ, ಒಂದು ವೇಳೆ ಯೇಸು ಕ್ರಿಸ್ತರದ ಒಂದು ಬಟ್ಟೆ ಇದೆ ಅಂತ ಹೌದಾದ್ರೆ, ಆಗಿನ ಕಾಲದಲ್ಲಿ 12 ಜನ ಅಪೊಸ್ತಲರಿದ್ರು ಅಲ್ವಾ, ಅವ್ರು ಹೇಳ್ಬೋದಿತ್ತಲ್ವಾ, ಯೇಸು ಕ್ರಿಸ್ತರ ಬಟ್ಟೆ ಈ ಸ್ಥಳದಲ್ಲಿ ಉಂಟು, ನೀವು ಹೋಗಿ ಪೂಜೆ ಮಾಡಿ, ನೀವು ಹೋಗಿ ನಮಸ್ಕಾರ ಮಾಡಿ ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಬರೀಲಿಲ್ಲ ಬೈಬಲ್ ಅಲ್ಲಿ? ಯಾಕೆ ಬರೀಲಿಲ್ಲ? ಸೊ ಇದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಬೇಕಲ್ವಾ? ಆಗಿನ ಕಾಲದಲ್ಲಿ ಎಷ್ಟೋ ಶಿಷ್ಯರು, ಎಷ್ಟೋ ಜನರಿಗೆ ಶಿಲ್ಬೆ ಮೇಲೆ ಪ್ರಾಣ, ಆಗಿನ ಕಾಲದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಏನಿತ್ತು, ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಲ್ಬೆ ಮೇಲೆ ಹಾಕಿ ಕೊಲೆ ಮಾಡುವಂತದ್ದು ಆಗಿನ ಕಾಲದಲ್ಲಿ ಕಾನೂನು ಇತ್ತು. ಸೊ ಹಂಗಾದ್ರೆ ಯೆರೂಸಲೇಮ್ ಪಟ್ಟಣದಲ್ಲಿ ಎಷ್ಟು ಶವಗಳು, ಎಷ್ಟು ಶಿಲುಬೆಗಳಿದ್ದಾವೆ, ಎಷ್ಟು ಜನರ ಬಟ್ಟೆ ಇತ್ತು ಹಾಗಾದ್ರೆ ಆ ಟೈಮ್ ನಲ್ಲಿ? ಯಾವ ಬಟ್ಟೆ ಕಂಡಿದ್ದು ಏನು ಇವ್ರು ಸಾಧನೆ ಮಾಡಕ್ ಹೋಗಿದ್ರು ಅಂತ ನನಗೆ ಗೊತ್ತಿಲ್ಲ ವೀಕ್ಷಕರೇ. ಅಷ್ಟೇ ಮಾತ್ರವಲ್ಲ, ಈಗ 12 ಜನ ಅಪೊಸ್ತಲರು, ಅನೇಕ ಜನರು ಶಿಲುಬೆ ಮೇಲೆ ಅವರನ್ನು ಜಜ್ಜಲ್ಪಟ್ಟು ಅವ್ರನ್ನು ಕೂಡ ಕೊಂದಾಕಲಾಗಿದೆ. ಸೊ ಇದನ್ನೆಲ್ಲ ಯಾವ್ದು ಕೂಡ ಫೈಂಡ್ ಔಟ್ ಮಾಡೋದನ್ನ, ಎಲ್ಲೋ ಒಂದು ಬಟ್ಟೆ ತೆಗೆದುಕೊಂಡು ಇದನ್ನೇ ಯೇಸು ಕ್ರಿಸ್ತರ ಬಟ್ಟೆ ಅಂತ ರುಜುಪಡಿಸಲಿಕ್ಕೆ ಹೊರಟಿದ್ದಾರೆ. ಏನೋ ಇತ್ತು ಒಂದು ಅರ್ಥ ಆಗೋದಿಲ್ಲ. ಬೈಬಲ್ ಹೇಳುವುದೇ ಒಂದು, ಇವ್ರು ಮಾಡುವಂತ ವಿಧಾನಗಳೇ ಬೇರೆ. ಏನ್ರಿ ಇದನ್ನೆಲ್ಲ? ನಮಗೆ ಒಂದು ನಿಜ ಹೇಳ್ತೀನಿ ವೀಕ್ಷಕರೇ, ಬೈಬಲ್ ಪರಿಶೋಧಿಸಿ ನೋಡಿದಾಗ, ನಮ್ಮ ಕ್ರೈಸ್ತರನ್ನ ಹೇಳುದು, ಬೈಬಲ್ ಪರಿಶೋಧಿಸಿ ನೋಡಿದಾಗ ಯಾರು ಒಂದು ಇದ್ದ ವಾಕ್ಯವನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ರೆಡಿ ಇಲ್ಲ. ಎಷ್ಟೋ ಬೋಧಕರು ಸುಳ್ಳು ಬೋಧಕರಾಗಿ ಮಾರ್ಪಟ್ಟಿದ್ದಾರೆ. ಸುಳ್ಳು ಬೋಧಕರು ಇವರ ಬಿಸ್ನೆಸ್ಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇದ್ದಾರೆ. ಅಂತ ಬೋಧಕರು ಈ ಪ್ರಪಂಚದಲ್ಲಿ ಸೃಷ್ಟಿಯಾಗಿದ್ದಾರೆ. ಪರಿಶೋಧಿಸ್ಬೇಕಲ್ವಾ ದೇವರ ವಾಕ್ಯವನ್ನು? ಇದೊಂದಿದ್ದ ಪ್ರಪಂಚ ತಿಳಿಸ್ಬೇಕಲ್ವಾ? ಅದು ಯಾವುದು ಕೂಡ ಇಲ್ಲ ಇವ್ರ ಹತ್ರ. ಏನೋ ಹೇಳ್ತಾರಪ್ಪ, ಯೇಸು ಕ್ರಿಸ್ತರು ಅಲ್ಲಿ ಬಂದ್ರು ಬೋಧನೆ ಮಾಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಇಲ್ಲಿ ನಜರೇತು, ಯೆರೂಸಲೇಮ್ ಪಟ್ಟಣ, ಗಲಿಲಿಯ ಪ್ರಾಂತ್ಯ ಹಾಗೂ ಜರ್ಕೆನ ಪಟ್ಟಣದಲ್ಲಿ ಅವರ ಬೋಧನೆ ಆಗಿತ್ತು. ಎಲ್ಲಿ ಕೂಡ ಯಾವ ದೇಶಕ್ಕೆ ಕೂಡ ಹೋಗ್ಲಿಲ್ಲ ಯೇಸು ಕ್ರಿಸ್ತರು, ಇಲ್ಲಿ ಇಸ್ರಾಯೇಲಲ್ಲೇ ಬೋಧನೆ ಮಾಡಿದ್ದಾರೆ. ಸೊ ಯೇಸು ಕ್ರಿಸ್ತ ಸತ್ತಾದ ನಂತರ 3ನೇ ದಿನ ಪುನರುತ್ಥಾನವಾಗಿ ಬಂದ ನಂತರ ಶಿಷ್ಯರ ಜೊತೆ 40 ಡೇಸ್ ಇದ್ರು. ಸೊ ಎಲ್ಲಾ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ಶಿಷ್ಯರಿಗೆ.
ಸೊ ಹಂಗಾಗಿ ಯಾವುದೋ ಭಾರತ ದೇಶಕ್ಕೆ ಅಥವಾ ಇಂಗ್ಲೆಂಡ್ಗೋ ಅಮೆರಿಕಕ್ಕೆ ನೋ, ಅಲ್ಲಿಗೆಲ್ಲ ಹೋಗ್ಲಿಲ್ಲ ಯೇಸು ಕ್ರಿಸ್ತರು. ಓಕೆ, ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ವೀಕ್ಷಕರೇ. ಅಂದ್ರೆ ಈ ಲೋಕವನ್ನು ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತ ಪ್ರಭು ಆಗಿದ್ದಾನೆ. ಆದಿಕಾಲ ಅವ್ರು ಹೇಳ್ತಾರೆ, ಭೂಮಿ ಮೇಲೂ ಹಾಗೂ ಪರಲೋಕದಲ್ಲೂ ನನ್ಗೆ ಅಧಿಕಾರ ಕೊಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅಕಳವು ಲಕರವು ಪ್ರಭು ಆಗಿದ್ದಾರೆ. ರಾಜಾದಿ ರಾಜ ಅವರು, ಸಿಂಹಾದ್ರಿ ಸಿಂಹ ಅವರು. ಅವರ ಬಗ್ಗೆ ಮಾತಾಡುವಾಗ 100 ಸಲ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಯೇಸು ಕ್ರಿಸ್ತರು ಸಾಮಾನ್ಯ ಮನುಷ್ಯ ಅಲ್ಲ, ಮಾನವನ ಶರೀರ ಧರಿಸಿಕೊಂಡು ಈ ಲೋಕಕ್ಕೆ ಬಂದಿರೋದು 2000 ವರ್ಷಗಳ ಹಿಂದೆ. ಬಟ್ ಈಸ್ ಪುನಃ ಅಂದ್ರೆ ಈ ಆದಿಯಿಂದಲೂ ಕೂಡ ಯೇಸು ಕ್ರಿಸ್ತರಿದ್ದಾರೆ. ಇದು ಎಷ್ಟು ಜನ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ವೀಕ್ಷಕರೇ. ಅದಕ್ಕೆ ಬೈಬಲ್ ಪದೇ ಪದೇ ಓದಿ ಪರಿಶೋಧಿಸ್ಬೇಕಾಗಿದೆ ನಾವೆಲ್ಲರೂ ವೀಕ್ಷಕರೇ. ಸೊ ನಾನು ಫೈನಲ್ ಹೇಳ್ತೀನಿ ವೀಕ್ಷಕರೇ. ಹಾಗೆ ಓಕೆ, ನಮ್ಮ ಭಾರತ ದೇಶದ ಬಂದಿದೆ, ಓಕೆ, ನಾವು ವಿ ಆರ್ ದ ಹ್ಯಾಪಿ, ಇರ್ಲಿ, ಸಂತೋಷನೇ. ಹಾಗಾದ್ರೆ ಆಗಿನ ಕಾಲದಲ್ಲಿ ದೇವರು ಯಾವ ರೀತಿ ಬಟ್ಟೆ, ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಅಲ್ಲಿ ಯಾವ ರೀತಿ ಬಟ್ಟೆ ಇತ್ತು, ಇದೊಂದು ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ ವೀಕ್ಷಕರೇ. ಸೊ ಲೆಟ್ಸ್ ಸ್ಟಾರ್ಟ್. ವಿಮೋಚನೆ ಕಾಂಡ ಅಧ್ಯಾಯ 28 ವಾಕ್ಯ 1 ನೋಡೋಣ. ವಿಮೋಚನೆ ಕಾಂಡ ಅವ್ರಿಗೆ ಯಾವ ರೀತಿ ಬಟ್ಟೆ ಧರಿಸಿಕೊಂಡು ಈ ವಚನಗಳನ್ನು ಓದ್ಬೇಕಂತ ಹೇಳಿದಾರಂತ ಇಲ್ಲಿ ನಾನು ಓದ್ತೀನಿ ನೋಡಿ. ನನಗೆ ಯಾಜಕ ಸೇವೆ ಮಾಡಲು ನೀನು ನಿನ್ನ ಅಣ್ಣ ಅರೋನನನ್ನು ಮತ್ತು ಅವನ ಮಕ್ಕಳಾದ ನಾದಾಬ್, ಅಬಿಹಾಲಚರು ಹಾಗೂ ಈತಮಾರ್ ಎಂಬವರನ್ನು ಇಸ್ರಾಯೇಲ್ ಮಧ್ಯದಿಂದ ನನ್ನ ಬಳಿಗೆ ಕರೆದುಕೊಂಡು ಬಾ. ನಿನ್ನ ಅಣ್ಣ ಅರೋನನಿಗೆ ತಕ್ಕ ಗೌರವ ಹಾಗೂ ಶೋಭೆ ತರುವಂತ ದೀಕ್ಷಾ ವಸ್ತ್ರವನ್ನು ಪಡಿಸು. ಯಾರಿಗೆ ನಾನು ಕಾಲ ಕುಶಲತೆಯನ್ನು ಪೂರ್ಣವಾಗಿ ಅನುಗ್ರಹಿಸಿದ್ದನೋ ಅಂತವರೊಡನೆ ಚರ್ಚಿಸಿ ಅವರ ಕೈಯಿಂದ ಆ ವಸ್ತ್ರವನ್ನು ಸಿದ್ಧಪಡಿಸು. ಓಕೆ ವೀಕ್ಷಕರೇ, ಅರೋನನ್ನು ಅವನು ಧರಿಸಿಕೊಂಡು ತನ್ನ ಯಾಜಕ ಸೇವೆಗೆ ಆಗಲಿ. ತಯಾರಿಸಬೇಕಾದರೆ ವಸ್ತ್ರಗಳು ಇವು: ಎದೆ ಕವಚ್, ಎಫದ ಕವಚ್, ಮೇಲಂಗಿ, ಕಸೂತಿ ನಿಲುವಂಗಿ, ಗುರುಪೇಟೆ ಮತ್ತು ನಡುಕಟ್ಟು. ನಿನ್ನ ಅಣ್ಣನ ಅರೋನನ ಮತ್ತು ಅವನ ಮಕ್ಕಳ ನನ್ನ ಯಾಜಕರಾಗಿ ಸೇವೆ ಮಾಡುವಂತೆ ಅವರಿಗೆ ಈ ದೀಕ್ಷಾ ವಸ್ತ್ರವನ್ನು ಮಾಡಿಸು. ಜನರು ಕಾಣಿಕೆಯಾಗಿ ಕೊಡುವ ಚಿನ್ನವನ್ನು, ನೀಲಿ, ಊದು ಹಾಗೂ ಕಡು ಕೆಂಪು ವರ್ಣಗಳು, ದ್ವಾರವನ್ನು ಮತ್ತು ಕಾರಿನ ಬಟ್ಟೆಯನ್ನು ಈ ವಸ್ತ್ರಗಳನ್ನು ತಯಾರಿಸಲು ಉಪಯೋಗಿಸು. ಅಂದ್ರೆ ವೀಕ್ಷಕರೇ, ಇಲ್ಲಿ ನೀಲು ಅಂಗಿ ಮತ್ತೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಟೈಪ್ ಆದಂತ ಡ್ರೆಸ್ಗಳು ಇದು ಮಾಡ್ಬೇಕು. ಅದು ಯಾಜಕನಾಗಿರುವಂತ ಇಂಥ ವಸ್ತ್ರ ಧರಿಸಿಕೊಳ್ಳಬೇಕು. ಅಂತ ವಸ್ತ್ರವನ್ನು ಪ್ರಭು ಆಗಿನ ಕಾಲದಲ್ಲಿ ಇತ್ತು. ಸೊ ಅದು ಒಬ್ಬ ದೇವರ ವಾಕ್ಯನ ಓದ್ಬೇಕಾದ್ರೆ, ದೇವರ ಗ್ರಂಥವನ್ನು ಓಪನ್ ಮಾಡ್ಬೇಕಂತ ಹೇಳಿದ್ರೆ ಇಂಥ ಡ್ರೆಸ್ ನೀವು ಧರಿಸಿಕೊಳ್ಳಬೇಕು. ಅಂತ ಶ್ರೇಷ್ಠವುಳ್ಳ ಡ್ರೆಸ್ ಆಗಿನ ಕಾಲದಲ್ಲಿ ಇತ್ತು ಇಸ್ರಾಯೇಲ್ ಅಲ್ಲಿ. ಸೊ ಆಗ ಯಾಜಕರು ಧರಿಸಿಕೊಳ್ಬೇಕಾದ್ರೆ ಈ ರೀತಿ ಮಾಡ್ಬೇಕಂತ ದೇವರೇ ಹೇಳಿರುವಂತದ್ದು. ಸೊ ಹಂಗಾಗಿ ವೀಕ್ಷಕರೇ, ನಾವು ಯಾವುದೇ ನಾವು ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ 100 ಸಲ ಆಲೋಚನೆ ಮಾಡ್ಬೇಕು. ಯಾವ್ದು ಯೇಸು ಕ್ರಿಸ್ತರು ಹುಟ್ಟಿದ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ, ಇವನು 1998ರಲ್ಲಿ ಕಂಡು ಹಿಡಿತಾರೆ. ಅದಕ್ಕೆ ಲಿಂಕೇ ಇಲ್ಲ. ಸೊ ಹಂಗಾಗಿ ವೀಕ್ಷಕರೇ, ಯಾವುದೇ ಒಂದು ಸುಳ್ಳು ಸುದ್ದಿ ಹರಡಿಸುವುದಕ್ಕಿಂತ ಮುಂಚೆ 100 ಸಲ ನಾವು ಆಲೋಚನೆ ಮಾಡ್ಬೇಕಾಗಿದೆ.